ಗ್ರಾಮ ಸಭೆಯ ಮುಖ್ಯ ಉದ್ದೇಶ 2024 ಮತ್ತು 25ನೇ ಸಾಲಿನಲ್ಲಿ ಜಡಗ ಗ್ರಾಮ ಪಂಚಾಯಿತಿಯಲ್ಲಿ ಕೈಗೊಂಡಿರ್ತಕ್ಕಂಥ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಮತ್ತು 15ನೇ ಹಣಕಾಸು ಯೋಜನೆಯಡಿ ಆಗಿರತಕ್ಕಂಥ ಕಾಮಗಾರಿಗಳ ವಿವರವನ್ನು ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಒಂದು ಲೆಕ್ಕ ಪರಿಶೋಧನೆ ಅನ್ವಯ ಈ ಒಂದು ಗ್ರಾಮ ಸಭೆಯನ್ನು ಸಾರ್ವಜನಿಕರ ಸಮ್ಮುಖದಲ್ಲಿ ಮತ್ತು ಸಾರ್ವಜನಿಕರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಭೆಯನ್ನು ಮಾಡಬೇಕಾಗಿರ್ತದೆ. 2024-25 ಸಾಲಿನ ಸಾಮಾಜಿಕ ಲೆಕ್ಕ ಪರಿಶೋಧನೆ ವರದಿಯ ಒಂದು ಗ್ರಾಮ ಸಭೆಯಲ್ಲಿ ನಾಗರಿಕರ ಸಭೆ ಅಧ್ಯಕ್ಷತೆ ಆಗಿರುವುದರಿಂದ ಮಂತಪ್ಪ ಸೌಕರ್ ಅವರಿಗೆ ಇವತ್ತಿನ ಸಭೆಯ ಅಧ್ಯಕ್ಷತೆಯನ್ನು ಮಾಡಿ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಗ್ರಾಮ ಸಭೆಯನ್ನು ಮಾಡುತ್ತಿದ್ದೇವೆ. ಇಂದಿನ ಸಭೆಯಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ತಾಲೂಕಾ ಕಾರ್ಯಕ್ರಮ ವ್ಯವಸ್ಥಾಪಕ ಮತ್ತು ಸಾಮಾಜಿಕ ಪರಿಶೋಧಕರಾಗಿರತಕ್ಕಂಥ ಶ್ರೀಮಂತ ಧರಣಿ ಸರ್ ಅವರಿಗೆ ಈ ಒಂದು ಸಭೆಗೆ ಸ್ವಾಗತವನ್ನು ಬಯಸುತ್ತೇನೆ. ಇವತ್ತಿನ ಸಭೆಯ ಕುರಿತು ಮತ್ತು ಸಾಮಾಜಿಕ ಲೆಕ್ಕ ಪರಿಶೋಧನೆಯ ವರದಿಯನ್ನು ಈ ಒಂದು ಗ್ರಾಮ ಸಭೆಯಲ್ಲಿ ಶ್ರೀಮಂತ ಧರಣಿ ಸರ್ ಅವರು ಮಂಡನೆ ಮಾಡಬೇಕಂತ ಅವರಿಗೆ ಕೇಳಿಕೊಳ್ಳುತ್ತೇವೆ. ನಮಸ್ಕರಿಸುತ್ತಾ ಇವತ್ತಿನ ದಿವಸ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಸರ್ ಹೇಳಿದಾಗೆ 2024-25ನೇ ಸಾಲಿನಲ್ಲಿ ಕೆಲಸ ಆಗಿರ್ತಕ್ಕಂಥ ಸಾಮಾಜಿಕ ಪರಿಶೋಧನೆ ಇರ್ತಕ್ಕಂಥದ್ದು. ಈ ಸಾಮಾಜಿಕ ಪರಿಶೋಧನೆ ಮಾಡತಕ್ಕಂಥ ಉದ್ದೇಶ ಅಷ್ಟೇ ನಮ್ಮ ಗ್ರಾಮದ ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥ ಖರ್ಚು ವೆಚ್ಚಗಳು ನರೇಗಾ ಯೋಜನೆಯಲ್ಲಿ ಆಗಿರ್ತಕ್ಕಂಥದ್ದು ಅವು ಮುಂದಿನ ದಿನಗಳಲ್ಲಿ ಆಗಿರ್ತಕ್ಕಂಥ ಕಾಮಗಾರಿಗಳನ್ನು ಬಳಕೆಗೆ ಬರ್ತಕ್ಕಂಥ ವ್ಯವಸ್ಥೆ ಆಗಿರಬೇಕು. ಅದರ ಜೊತೆಗೆ ಹೆಚ್ಚಿನ ಒಂದು ರೀತಿಯಲ್ಲಿ ನಮ್ಮ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸವನ್ನು ಮಾಡ್ಕೊಳ್ತೀವಿ. ನಾವು ಹಿಂದಿನ ದಿನದ ಜಾಸ್ತಿ ಖರ್ಚು ಮಾಡಿದ್ದೀವಿ, ಬೇರೆ ಬೇರೆ ಕೆಲಸಗಳನ್ನು ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಬಟ್ ಇವತ್ತಿನ ದಿವಸ ನಮ್ಮ ರೈತರಿಗೆ ಆಗ್ತಕ್ಕಂಥ ಕೆಲಸಗಳು ಪರಿಪೂರ್ಣ ಆಗ್ತಾ ಇಲ್ಲ. ಹೆಚ್ಚಿನ ಒಂದು ಕ್ಷೇತ್ರಗಳು ಮಾಡ್ಕೊತಾ ಆಗಿರ್ಬೋದು, ಕೃಷಿ ಹೊಂಡ ಆಗಿರ್ಬೋದು, ಅದರ ಜೊತೆಗೆ ದಾಂಡಿ ಕಟ್ಟಿಗೆ ಆಗಿರ್ಬೋದು, ಇದ್ರ ಜೊತೆಗೆ ಇನ್ನಿತರ ನಾವು ಕೆರೆ ಹೊಳೆಯತಕ್ಕಂಥ ಕೆಲಸ ಮಾಡ್ತೇವೆ. ಹೆಚ್ಚಿನ ಒಂದು ಕೆರೆ ಹೊಡೆತಕ್ಕಂಥ ಒಳ್ಳೆ ಕೆಲಸ ಮಾಡ್ತೇವೆ. ತಾಂಡದ ರತಿ ಮತ್ತು ಜಿಡಗ ಪಂಚಾಯತಿ ನಾವು ಕೆರೆನೇ ದೊಡ್ಡದೈತಿ, ಬಟ್ ನಾವು ಕೆರೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಕೆರೆಗೇನು ಆಗಂಗಿಲ್ಲ. ಅದ್ರದಿಂದ ಏನು ಉದ್ಧಾರ ಅದು ಜೀರ್ಣೋದ್ಧಾರ ಆಗಲ್ಲ ಕೆರೆ. ಅದ್ರಿಂದ ನಾವು ಆಳವಾಗಿ ಕೆದರಕ್ಕಾಗಲ್ಲ. ಕೆರೆಯಲ್ಲಿ ಇದ್ದಿರ್ತಕ್ಕಂಥ ಎಲ್ಲ ಮಣ್ಣಲ್ಲಿ ಹೊರಗಡೆ ಹಾಕೋಕ್ಕಾಗಲ್ಲ. ಅಲ್ಲೇ ಬಾಜು ಆಗ್ಲಕತ್ತೀವಿ, ಮಳೆ ಬರ್ತದೆ ಮತ್ತು ಅಲ್ಲೇ ಕಲ್ತೇವೆ, ಮತ್ತೆ ಬಾಜು ಹಾಕ್ತೀವಿ, ಅಲ್ಲೇ ಬೀಳಕತ್ತದ. ನೀರು ನಿಂತರ ಜಾಗ ಒಂದು ಸೈಡ್ ಐತಿ, ನಾವು ಕೆದರೋದು ಒಂದು ಸೈಡ್ ಐತಿ. ಇದು ಇದ್ದಿರ್ತಕ್ಕಂಥ ಬಟ್ ಇದು ಸರ್ಕಾರದ ವ್ಯವಸ್ಥೆ ಕೆಲಸ ಕೊಡಕತ್ತಾರ. ಎಲ್ಲರೂ ಕೆಲಸ ಕೊಡೋಣ, ಕೆಲಸ ಮಾಡೋಣ. ಎಲ್ಲ ಪ್ರತಿಯೊಂದು ಕುಟುಂಬಕ್ಕೆ 100 ದಿನ ಕೆಲಸ ಮಾಡ್ತಕ್ಕಂಥದ್ದು. ಆ 100 ದಿನ ಪರಿಪೂರ್ಣವಾಗಿ ಎಲ್ಲ ಕೆಲಸ ಹಚ್ತಾ ಇದ್ದಾರೆ ಪಂಚಾಯತಿ ವ್ಯಾಪ್ತಿಯಲ್ಲಿ. ಆ ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡೋಣ. ಅಷ್ಟೇ ನಾವು ಸ್ವಾಭಿಮಾನದಿಂದ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ಗ್ರಾಮ ವ್ಯಾಪ್ತಿಯಲ್ಲಿ ನಾವು ಕೆಲಸ ಮಾಡಿರ್ತೀವಿ. ಆ ಕೆಲಸ ಮಾಡಿರ್ತಕ್ಕಂಥ ನಮಗೂ ಉಪಯೋಗ ಆಗುತ್ತೆ, ನಮ್ಮ ಮುಂದಿನ ಪೀಳಿಗೆಗೂ ಉಪಯೋಗ ಆಗಬೇಕು. ಅಂದಾಗ ಮಾತ್ರ ನಾವು ಮಾಡಿದ ಸಮಯ ವೇಸ್ಟ್ ಆಗಂಗಿಲ್ಲ. ಅದು ಸಫಲ ಆಗ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಇದ್ದಿರ್ತಕ್ಕಂಥದ್ದು. ಅದರ ಜೊತೆ ನಾವು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಾವು ಕೆಲವೊಂದು ಕಾಮಗಾರಿ ಅಷ್ಟೇ ಮಾಡ್ತಾ ಇದ್ದೀವಿ, ಇನ್ನೂ ಬೇರೆ ಬೇರೆ ಕಾಮಗಾರಿ ಮಾಡ್ತಾ ಇಲ್ಲ. ಈ ಉದ್ಯೋಗ ಖಾತ್ರಿಯನ್ನು ಮಾಡ್ತಕ್ಕಂಥ ಕ್ಷೇತ್ರಬದ್ದು ಮಾಡಕತ್ತೀವಿ, ಕೃಷಿ ಹೊಂಡ ಮಾಡಕತ್ತೀವಿ, ನಾಲಾ ಹೊಳೆಯತ್ತಕತ್ತೀವಿ, ಕೆರೆ ಹೊಳೆಯತ್ತಕತ್ತೀವಿ, ಗೋಕಾಕ ಹೊಳೆಯತ್ತಕತ್ತೀವಿ. ಇನ್ನೂ ಇದಕ್ಕೆ ಬಿಟ್ಟು ಬೇರೆ ಬೇರೆ ಕಾಮಗಾರಿ ಹೇಳೈತಿ. ನಮ್ಮ ಗ್ರಾಮ ಪಂಚಾಯತಿಯಿಂದ ರೈತರ ಬದಿಗೆ ದೊಡ್ಡ ಆಹಾರ ಗೋದಾಮು ಮಾಡ್ತಕ್ಕಂಥ ವ್ಯವಸ್ಥೆ ಐತಿ. ಅದರ ಜೊತೆ ಸಂಸ್ಥೆ ಕಟ್ಟಡಗಳು ಮಾಡ್ತಕ್ಕಂಥ ವ್ಯವಸ್ಥೆ ಐತಿ, ರಸ್ತೆಗಳು ಮಾಡ್ತಕ್ಕಂಥ ವ್ಯವಸ್ಥೆ ಐತಿ. ಇನ್ನೂ ಬೇರೆ ಬೇರೆ ಕಾಮಗಾರಿ ಮಾಡ್ತಕ್ಕಂಥ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೆಲಸಗಳು ಆಗ್ತಾ ಇಲ್ಲ. ಆ ಎಲ್ಲ ಕೆಲಸಗಳು ಆಗ್ಬೇಕಂದ್ರೆ ನಮ್ಮ ಎಲ್ಲ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲ ಸದಸ್ಯರನ್ನ ಗ್ರಾಮಸ್ಥರು ಒಗ್ಗಟ್ಟಾಗಿದ್ದ ಮಾತ್ರ ಆ ಕಾಮಗಾರಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಆಳಂದ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ಒಂದು 12 ಗಂಟೆಷ್ಟು ಅಷ್ಟೇ ಆಗಿರ್ತಕ್ಕಂಥ 1-2 ಗೋದಾಮ್ ಆಗಿರ್ತಕ್ಕಂಥ ಒಂದು ತಡಕಂದಲ್ಲಿ ಆಹಾರ ಗೋದಾಮ್ ಐತಿ. ಅದ್ರ ಜೊತೆಗೆ ವಿದ್ಯುತ್ ಸಂದರ್ಭದಾಗ ಒಂದು ಸಂತಿ ಕಟ್ಟೆ ಐತಿ, ಪಂಚಾಯತಿ ಎದುರು ಮಾಡಿದ್ದು. ಬಟ್ ಚೆನ್ನಾಗಿ ಬಂದಿದ್ರು ಸಂತಿ ಕಟ್ಟೆ, ಜನರಿಗೆ ಅಲ್ಲೇ ಸಂತಿ ಆಗಿರ್ತಕ್ಕಂಥದ್ದು, ಅವ್ರಿಗೆ ಕೂಡ್ತಕ್ಕಂಥದ್ದು,
ಹಬ್ಬದ ಸೆಂಟ ಹುಟ್ಟಿರ್ತಕ್ಕಂಥದ್ದಾಗಿ ಇದೇ ಖಾತ್ರಿಯಲ್ಲಿ ಮಾಡಿರ್ತಕ್ಕಂಥ ಕಷ್ಟಪಟ್ಟು ಎಲ್ಲರೂ ಶ್ರಮದಿಂದ ಮಾಡಿರ್ತಕ್ಕಂಥ ಅದು ಮುಂದೆ ಒಂದು ಎಲ್ಲರಿಗೂ ಪಂಚಾಯತಿ ವ್ಯಾಪ್ತಿನದು ಟ್ಯಾಕ್ಸ್ ಜಮಾ ಆಗೋದ್ರ ಜೊತೆಗೆ ಮತ್ತು ಪಂಚಾಯತಿ ನಿಜತಕ್ಕಂಥ ಅಭಿವೃದ್ಧಿ ಒಳ್ಳೆಯ ಒಂದು ಕಾಮಗಾರಿ ಇರುತ್ತೆ ಅದರಿಂದ ನಾವೆಲ್ಲ ಒಂದು ಅಭಿವೃದ್ಧಿ ಆಗಲಿಕ್ಕೆ ಒಂದು ಸಾಧ್ಯ ಆಗುತ್ತೆ ಅಂಥ ಒಂದು ಇದ್ದಿರ್ತಕ್ಕಂಥ ಪಂಚಾಯತಿ ವ್ಯಾಪ್ತಿಗೆ ಆ ಕೆಲಸವನ್ನು ಹೆಚ್ಚಿನ ಮಾಡ್ತಕ್ಕಂಥ ವ್ಯವಸ್ಥೆ ಆಗುತ್ತೆ ಅದ್ರ ಜೊತೆಗೆ ನಮ್ಮ ರೈತರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಭಾಳಷ್ಟು ಕಾಮಗಾರಿಗಳು ತೋಟಗಾರಿಕೆ ಇಲಾಖೆ ಇರ್ತಾ ಇಲ್ಲ ಬೇರೆ ಬೇರೆ ಇಲಾಖೆಗಳೆಲ್ಲ ಬೇಕಾಗ್ತದೆ ಕೃಷಿ ಇಲಾಖೆಯಲ್ಲಿ ಐತಿ ಮತ್ತು ನಾವು ಪಂಚಾಯತಿ ವ್ಯಾಪ್ತಿಯಲ್ಲಿ ಅಷ್ಟೇ ಕೆಲಸ ಮಾಡ್ತೀವಿ ಈ ತೋಟಗಾರಿಕೆ ಇಲಾಖೆಯಲ್ಲಿ ಇದ್ದಕ್ಕೂ ಎಷ್ಟೊಂದು ಪೇರು ಗಿಡ ಹಾಕಿರ್ತೀವಿ ಮಾವಿನ ಗಿಡ ಹಾಕಿರ್ತೀವಿ ಬೇರೆ ಬೇರೆ ಗಿಡಗಳು ಹಚ್ಚಿರ್ತೀವಿ ತೋಟಗಾರಿಕೆ ಸಂಬಂಧಪಟ್ಟಿರ್ತಕ್ಕಂಥ ಆ ಫೆಸಿಲಿಟಿ ನಾವು ಇನ್ನೂ ಪಡಿತಾ ಇಲ್ಲ ನಾವು ಹೋದ ಸಲ ಇದ್ದಾಗ ರಾಜೋಳದಾಗ ಒಬ್ಬರು ಗುಲಾಬಿ ಹೂವು ಹಚ್ಚಿದ್ರು ಸರ್ ಒಂದು ಹಾಕಿ ಗುಲಾಬಿ ಹೂವು ಹಚ್ಚಿದ್ರೆ ಅವ್ರಿಗೆ ನಾವು ಹೇಳ್ತೀವಿ ನೀವು ತೋಟಗಾರಿಕೆಗೆ ಹೋಗಿ ಭೇಟಿಯಾಗಿ ಅವ್ರ ಇದ್ದಾರೆ ಯಾಕಂದ್ರೆ ಅವ್ರಿಗೆ ಹೋಗಿ ಭೇಟಿಯಾಗಿ ಅದ್ರ ಡಿಯಾಲಿಟಿ ಹಚ್ಚಿರೋದು ಅದಕ್ಕೆ ಏನು ಖರ್ಚು ಆಗ್ತದೆ ಬಂದಿರ್ತದೆ ಅದು ನೀವು ಖರ್ಚು ಆದರೂ ಉಳಿತಾಯ ಮಾಡಿರ್ತಕ್ಕಂಥ ಕೆಲಸ ಅವ್ರಿಗೆ ನಾವು ಹೇಳಿದ್ವಿ ಅವ್ರು ನಾವೇನೇ ತೋಟಗಾರಿಕೆ ಇಲಾಖೆ ಆಫೀಸ್ಗೆ ಹೋಗಿದ್ವಿ ಅವ್ರು ಕೇಳ್ದ ನಾವು ಸಲ ಗಿರಿಜಾ ಗ್ರಾಮ ಪಂಚಾಯತ್ ರಾಜೋಳದಾಗ ಒಬ್ಬರು ಗುಲಾಬಿ ಹೂವು ಹಚ್ಚಿದ್ರು ಅವ್ರು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಹೋಗಿ ಭೇಟಿ ಆಗುತ್ತಂತ ಅವರು ಮಾಡ್ಕೊಂಡಿಲ್ಲ ಯಾವಾಗಲೂ ನಾವು ಹೊಲದಾಗಲೂ ಕೆಲಸ ಮಾಡಿರ್ಕೊಂಡಿರ್ತೀವಿ ರಿಯಲಿ ಆಗಿದ್ದಿರ್ತದೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯಿಂದ ನಾವು ಖರ್ಚು ವೆಚ್ಚ ಅದರಿಂದ ಫೆಸಿಲಿಟಿ ತಗೋಬೇಕಂತ ವ್ಯವಸ್ಥೆ ಮಾಡೋಣ ಇವತ್ತು ನಾವು ತೊಗರಿ ಬೆಳೀತಾ ಇದ್ದೀವಿ ಒಂದು ಎಕರೆ 5 ಲಕ್ಷ ತೊಗರಿ ಬೆಳೀತಾ ಇದ್ದೀವಿ ಅದಾಗ ಅರ್ಧ ಪ್ರಮಾಣದ ಖರ್ಚೆ ಮಾಡ್ತಾ ಇದ್ದೀವಿ ಇದು ಬಿತ್ತನೆ ಹಿಡ್ಕೊಂಡು ಲಾಸ್ಟಿಗೆ ಎಣ್ಣೆ ಹೊಡಿತಕ್ಕ ಮನೆಗೆ ಬಂದು ಹತ್ತಿರ ನಮ್ಗೆ ಅರ್ಧಕ್ಕಂತನೂ ಉಳಿತಕ್ಕಂಥ ವ್ಯವಸ್ಥೆ ಇಲ್ಲ ಅದ್ರ ಜೊತೆ ನಾವು ಬೇರೆ ಬೇರೆ ತೋಟಗಾರಿಕೆ ಇಲಾಖೆ ಕೆಲಸ ಮಾಡಿರ್ತೀವಿ ಬಾಳೆ ಗಿಡ ಹಚ್ಚಿರ್ತೀವಿ ಗುಂಡಿ ತೊಡಿರ್ತೀವಿ ಅದಕ್ಕೆಲ್ಲ ಖರ್ಚು ನಾವು ಗುಂಡಿ ತೋಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಉದ್ಯೋಗ ಕೊಡ್ತಾರೆ ಅದು ಎಸ್ಟಿಮೇಟ್ ಕೊಡ್ತಾರೆ ಒಂದು ಎಕರೆಗೆ ಎಷ್ಟದ ಅಷ್ಟೊಂದು ಇದು ಮಾಡ್ತಿರ್ತಾರೆ ಅದು ಬಾಳೆ ಗಿಡ ಹಚ್ಚಿರ್ತಾರೆ ಬಾಳೆ ಸಸಿ ಏನದ ಅದು ಅಮೌಂಟ್ ಕೊಡ್ತಾ ಇದ್ದಾರೆ ಈ ಬಾಳೆ ಸಸಿ ತಂದ್ರೆ ಬಿಲ್ ತಂದು ಕೊಡ್ತಾ ಇರೋದು ಬಿಲ್ ಆಗ್ತಾ ಹೋಗುತ್ತೆ ಅದ್ರ ಜೊತೆ ನಿಮ್ಮ ಅಕೌಂಟ್ಗೆ ಹಾಕ್ತಕ್ಕಂಥ ವ್ಯವಸ್ಥೆ ಮಾಡ್ತಿದ್ದೀವಿ ಅದಕ್ಕೆ ಅವ್ರು ಫೆಸಿಲಿಟಿ ಇತ್ತು ಅಂತಂದ್ರೆ ನಿಮಗೆ ಅದ್ರ ಬಾಳೆ ಗಿಡ ಹಚ್ಚಿರ್ತಕ್ಕಂಥ ಖರ್ಚು ವೆಚ್ಚದ ಸ್ವಲ್ಪ ಅಮೌಂಟ್ ಅದು ಕಡಿಮೆ ಆಗ್ತಕ್ಕಂಥ ವ್ಯವಸ್ಥೆ ಇರ್ತದೆ ನಮ್ಮ ಆ ಕಾಲದಲ್ಲಿ ಹೆಚ್ಚಿನ ಜನರು ಉಪಯೋಗ ಮಾಡ್ತಾ ಇಲ್ಲ ನಮ್ಮ ಭಾಗದಲ್ಲಿ ತೋಟಗಾರಿಕೆ ಹೆಚ್ಚಿನ ಉಪಯೋಗ ಆಗ್ತಕ್ಕಂಥದ್ದು ಮಾದೇಳ ಆಗ್ತಕ್ಕಂಥದ್ದು ಮಾದಲಿಪುರಗದ ನಿಂಗಳಿದ ಕೇಡುಮಲ್ಗದ ಚಳಗೇಳಿದ ಮಗಳ ಜೊತೆ ಸುತ್ತಮುತ್ತ ಹಳ್ಳಿ ಒಂದು 70 ಹಳ್ಳಿ ನಮ್ಮ ಗುಲ್ಬರ್ಗ ಬರ್ತಕ್ಕಂಥ ತೋಟಗಾರಿಕೆ ಇಲಾಖೆ ತರಕಾರಿ ಆಗಿರ್ಬೋದು ಹಣ್ಣು ಹಂಪಲು ಆಗಿರ್ಬೋದು ಬರ್ತಕ್ಕಂಥ ನಮ್ಮ ಮಾದಲಿಪುರ ವಿಭಾಗದಿಂದ ಮಾತ್ರ ಬರ್ತದೆ ಈ ಕಡೆ ಬೇರೆ ಸೈಡಿಂದಾಗ ನಾವು ಹೆಚ್ಚಿನ ತೋಟಗಾರಿಕೆ ಇಲ್ಲ ಬಟ್ ಚುಂಚನಸೂರು ಒಂದು 4-5 ಎಕರೆ ಅಲ್ಲ ಅಷ್ಟೇ ಇತ್ತು ಗಿಡ ಹಚ್ಚಿತ್ತು ಇಲ್ಲಿ ನಾವು ನೀರಿನ ಸರೌಂಡ್ ಇದ್ದಿರ್ತಕ್ಕಂಥ ಹೆಚ್ಚಿನ ಹನಿ ನೀರಾವರಿಯಲ್ಲಿ ಬೇರೆ ಬೇರೆ ಕೃಷಿ ಇಲಾಖೆ ಔಷಧಿ ಕೊಡ್ತಕ್ಕಂಥದ್ದು ಐತಿ ಅದೇ ಡ್ರಿಪ್ಪಿಂಗ್ ಐತಿ ಅವೆಲ್ಲನೂ ಫೆಸಿಲಿಟಿ ಪಡ್ಕೊಂಡಾಗ ನಮಗೆ ಕೃಷಿ ಇಲಾಖೆ ಕೆಲಸ ಮಾಡೋಕ್ಕೆ ನಮಗೆ ಅರ್ಜಿ ಹೋಗಂಗಿಲ್ಲ ಆ ಎಲ್ಲ ಫೆಸಿಲಿಟಿ ಪಡ್ತಕ್ಕಂಥ ವ್ಯವಸ್ಥೆ ಎಲ್ಲರಿಗೂ ಒಂದೇ ಸಲ ಅಂತೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ಸ್ವಲ್ಪ ಪ್ರತಿ ವರ್ಷ ಒಂದು 5 ಮುಂದಿನ ಒಬ್ಬರು ಡೆವಲಪ್ಮೆಂಟ್ ಆಗತ್ತಂದ್ರೆ ಅದನ್ನೇ ನಾವು ಬದಲಾವಣೆ ಸಾಧ್ಯ ಆಗುತ್ತೆ ಅದಕ್ಕಿಂತ ಸರ್ಕಾರಿ ವ್ಯವಸ್ಥೆ ಕೆಲಸಗಳು ಅವ್ರ ಕೆಲಸಗಳು ನಮಗೆ ಸಮರ್ಪಕವಾಗಿ ಹೆಚ್ಚಿಗೆ ಆಗ್ತಾ ಇಲ್ಲ ನಂದು ನಿಮ್ಗೆ ಹೇಳ್ತಕ್ಕಂಥ ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ಉದ್ಯೋಗ ಖಾತೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಷ್ಟು ಜವಾಬ್ದಾರಿ ಇದ್ದಾವೆ ಅಷ್ಟು ಅಮೌಂಟಕ್ಕೆ 3 ದಿನ ಕೆಲಸ ಆಗುತ್ತೆ ಕೆಲಸ ಆದಾಗ ಮಾತ್ರ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ಕೋಟಿಗಂಟೆ ಎಕ್ಸ್ಪೆಂಡಿಚರ್ ಇರ್ತದೆ ಕೋಟಿಗಂಟೆ ಎಕ್ಸ್ಪೆಂಡಿಚರ್ ಆಯ್ತಂದ್ರೆ ಅವಾಗ ನಮ್ಮ ಆರ್ಥಿಕ ಮಟ್ಟ ಸುಧಾರಣೆ ಜಾಸ್ತಿ ಆಗ್ತದೆ ನಿಮಗೆ ಪಂಚಾಯತಿ 1 ಕೋಟಿ ರೂಪಾಯಿ ಕೆಲಸ ಆಯ್ತು ನಿಮ್ಮ ಗ್ರಾಮದಾಗೆ ಎಲ್ಲರ ಬೆಳಕ್ಕೆ 1 ಕೋಟಿ ರೂಪಾಯಿ ಓಡಾಡ್ತಾ ಇರ್ತದೆ ಬರೀ 1 ಲಕ್ಷ ಆಯ್ತಂದ್ರೆ ಬರೀ 10-20 ಅದಕ್ಕೆ ನಾವು ಎಕ್ಸ್ಪೆಂಡಿಚರ್ ಜಾಸ್ತಿ ಆಯ್ತಂದ್ರೆ ವರ್ಕ್ ಜಾಸ್ತಿ ಆಗ್ತದೆ ಮುಂದಿನ ದಿನದ ಖರ್ಚು ಜಾಸ್ತಿ ಆಗಿಬಿಟ್ಟು ನಿಮ್ಮದೇನು ಬಂದಿರ್ತಕ್ಕಂಥ ವ್ಯವಸ್ಥೆ ಅದ್ರ ಸಮರ್ಪಕ ಎಲ್ಲ ಬಳಕೆ ಮಾಡೋಕ್ಕೆ ಒಳ್ಳೆ ರೀತಿಯಲ್ಲಿ ಆಗ್ತಕ್ಕಂಥ ಉದ್ಯೋಗ ಖಾತೆಯಲ್ಲಿ ಚೆನ್ನಾಗಿ ಎಲ್ಲರೂ ಬಳಕೆ ಮಾಡೋಣ ಅದು ಸರಿಯಾಗಿ ಆಗ್ತಕ್ಕಂಥ ವ್ಯವಸ್ಥೆ ಮಾಡೋಣ ಅದಕ್ಕೆ ನಮ್ಮ ಒಂದು ಗ್ರಾಮದಲ್ಲಿ ಕೆಲವೊಂದು ಉದ್ಯೋಗ ಖಾತೆಯಲ್ಲಿ ಕೆಲಸ ಮಾಡಿದ್ದೇವೆ ನಾನು ಇಲ್ಲಿ ಕಬರಸ್ಥಾನ ಶಾಂತಿಧಾಮ ಮಾಡಿದಂಥ ಅದರಲ್ಲಿ ಅದ್ರ ಜೊತೆ ಸರ್ಕಾರಿ ಶಾಲೆ ಮಳೆ ನೀರು ಕೊಯ್ಲು ಮಾಡಿದ್ದಾರೆ ನೀರು ಮಳೆಯಿಂದ ನೀರು ಕೊಯ್ಕೊಂಡ್ಬರ್ತೀವಂತಂದ್ರೆ ಹಿಂದು ಗುಂಡಿದಾಗ ಬೇಸಿಗೆ ಕಾಲದಲ್ಲಿ ಮುಂದೆ ಶಾಲಾ ಮಕ್ಕಳಿಗೆ ಉಪಯೋಗ ಆಗ್ತದೆ ಮಳೆ ನೀರು ಕೊಯ್ಲು ಮತ್ತು ಶಾಲೆಯಲ್ಲಿ ಇರ್ತಂದು ವರ್ಕ್ ಏನಾರ ಪಂಚಾಯತ್ ಮಾಡಿದರೆ ಅವರ ಮುಂದೆ ಅವರ ನಿರ್ವಹಣೆ ಮಾಡಬೇಕು ಈಗ ನಮಗೂ ಸಂಬಂಧ ಇದ್ದಾಗ ಶಾಲೆಯಲ್ಲಿ ವಾತಾವರಣ ಐತಿ ಅದಕ್ಕೆ ಅವರು ಮಾಡಿರ್ತಕ್ಕಂಥ ಕಾಮಗಾರಿಗಳು ಮ್ಯಾಗಿನ ಪೈಪ್ಗಳು ಬಂದಿರತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿರ್ತಕ್ಕಂಥ ಸಂಸ್ಥೆಗಳು ಚೆನ್ನಾಗಿ ಬಳಕೆ ಬರ್ತಾ ಇಲ್ಲ ಅದಕ್ಕೆ ನಮ್ಮದು ಗ್ರಾಮದವ್ರು ಆಗಿರ್ತಕ್ಕಂಥ ನಮ್ಮ ಶಾಲೆಯಲ್ಲಿರ್ತ ಮಕ್ಕಳು ತರ್ತಕ್ಕಂಥ ಅವು ನಮ್ಮ ಎಲ್ಲ ಆಸ್ತಿಗಳಿದ್ದಾಗ ಅದ್ರ ಬಗ್ಗೆ ನಮಗೂ ಇದೆ ಇರಬೇಕಾಗಿ ಅದ್ರ ಜೊತೆ ಕನ್ನಡ ಸರ್ಕಾರಿ ಹಿರಿಯ ಪ್ರಾಥಮಿಕ ತಡೆಗೋಡೆ ಮಾಡಿರ್ತಕ್ಕಂಥದ್ದು ಅದ್ರ ಜೊತೆ ಉರ್ದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳನ್ನು ತಡೆಗೋಡೆ ಮಾಡಿರ್ತಕ್ಕಂಥ ಐತಿ
ಸರ್ಕಾರಿ ಪ್ರಾಥಮಿಕ ಶಾಲೆ ಹಿಂದಿನ ಭಾಗದಲ್ಲಿ ಕಂಪೌಂಡ್ ಮಾಡಿರ್ತಾರೆ. ಶಾಲೆ ಪೂರ್ಣ ಪ್ರಮಾಣದ ಕಂಪೌಂಡ್ ಕೂಡ ಮಾಡಿದ್ದಾರೆ. ಅದರಲ್ಲೂ ಸರ್ಕಾರಿ ಪ್ರಾಥಮಿಕ ಶಾಲೆ ಮುಂದಿನ ಭಾಗದಲ್ಲಿ ಕಂಪೌಂಡ್ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಶಾಲೆಯ ಕಬಡ್ಡಿ ಆಟದ ಮೈದಾನ, ವಾಲಿಬಾಲ್ ಮೈದಾನ, ಎರಡು ಆಟದ ಮೈದಾನ ಮಾಡಿದ್ರು. ಬಟ್ ನಾವು ವರ್ಕ್ ನೋಡೋ ಸಂಬಂಧಪಟ್ಟ ಒಂದು ಕಂಪೌಂಡ್ ಕಟ್ತಾಯಿದ್ರು. ಬಟ್ ಅದು ಟ್ಯಾಕ್ಟ್ರಿ ಓಡಾಡೋದ್ರ ಜೊತೆಗೆ ಸ್ವಲ್ಪ ಆಟದ ಮೈದಾನ ಹಾಳಾಗಬೇಕು. ಹಾಳಾಗಿ ಹೋಗಿರ್ತಕ್ಕಂಥದ್ದು. ಅದಕ್ಕೆ ನಾವು ಮತ್ತೆ ಇನ್ನೊಂದ್ಸಲ ಸಮರ್ಪಕವಾಗಿ ಸಮರ್ಥನೆ ಮಾಡಿ ಮಕ್ಕಳಿಗೆ ಆಟ ಆಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಮಕ್ಕಳು ದೈಹಿಕವಾಗಿ ಆದಾಗ ಮಾತ್ರ ನಮ್ಮ ಮಕ್ಕಳು ಮಾನಸಿಕವಾಗಿ ಒಳ್ಳೆಯ ಒಂದು ವಿದ್ಯಾರ್ಥಿನಿ ಕಲಿಕೆ ಸಾಧ್ಯ ಆಗ್ತದೆ. ಆಗೋಸ್ಕರ ಸರ್ಕಾರ ಏನು ಮಾಡ್ತಕ್ಕಂಥದ್ದು ಆಟದ ಮೈದಾನ ಇಟ್ಟಿರ್ತಕ್ಕಂಥ ಉದ್ದೇಶ ಅದೈತೆ. ಅದಕ್ಕೆ ಕಚ್ಚಾ ರಸ್ತೆ ಐತಿ. ಮಲಂಗ ಹೊಲದಿಂದ ಲಾಭಪ್ಪ ಸಕ್ಕರಿಗೆ ಹೊಲದವರೆಗೆ ನಮ್ಮ ಹೊಲ ನಮ್ಮ ರಸ್ತೆ ಕಚ್ಚಾ ರಸ್ತೆ ಐತಿ. ಆ ಕಚ್ಚಾ ರಸ್ತೆ ಇದ್ದಿರ್ತಕ್ಕಂಥ ವ್ಯವಸ್ಥೆ ಹೇಗಿರಪ್ಪ, ನಾವು ಮಾಡೋ ಕಚ್ಚಾ ವ್ಯವಸ್ಥೆ ನಮ್ಮಲ್ಲೇ ಕಚ್ಚಾ ವ್ಯವಸ್ಥೆ. ಈಗ ನಮ್ಮ ರೈತರಿಗೆ ಹೋಗೋಕ್ಕೆ ಬರೋಂಗಿಲ್ಲ ಸಾರಿ. ಈಗ ಎತ್ತಿನ ಗಾಡಿ ಹೋಗೋಕ್ಕೆ ಬರಲ್ಲ, ಈಗೆಲ್ಲ ಟ್ಯಾಕ್ಟ್ರಿ ಆಗ್ಬಿಟ್ಟು. ಅವಾಗ ಎತ್ತಿನ ಗಾಡಿ ಬಂದರೆ ಸಾಕಾಗ್ಬಿಟ್ಟಿದ್ದು. ಈಗ ಒಂದು ನಮ್ಮ ಟ್ಯಾಕ್ಟ್ರಿ ಹೋಗತಕ್ಕಂಥ ವ್ಯವಸ್ಥೆ ಆಗ್ಬೇಕು. ಎಲ್ಲೇ ಸಿಗ್ಬೀಳಾರ್ದಂಗೆ ಎಲ್ಲ ಆಗ್ತಕ್ಕಂಥ ವ್ಯವಸ್ಥೆ. ನಮ್ಮ ಕಚ್ಚಾ ರಸ್ತೆಯಲ್ಲಿ ನಾವು ಅದಕ್ಕೊಂದು ಒಂದು ಪಾರ್ಟಿ ಮೇಲೆ ಕಲ್ಲಾಕಿ, ಆಮೇಲೆ 20 ಕಲ್ಲಾಕಿ, ಆಮ್ಯಾಗ ನಾವು ಮುರುಮ್ ಹಾಕಿ ಮಾಡಿದ್ರೆ ಒಂದು ಲೈನ್ ಆಗಬೇಕು. ಅದು ಸಿಸ್ಟಮೆಟಿಕ್ ನಮ್ಮ ಟ್ಯಾಕ್ಟ್ರಿ ಎಲ್ಲಿ ಸಿಕ್ಬೀಳೋದಾಗಲ್ಲ ಅಲ್ಲಿ, ನಮ್ಮ ಗಾಡಿಗಳು ಸಿಕ್ಬೀಳೋದಾಗಲಿ, ನಮ್ಮ ರೈತರು ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆ ಅದು ಆಗಬೇಕು. ನಾವು ಮೇಲೆ ಏನಾಗ್ತದೆ ಅಂತಂದ್ರೆ 100% ನಾವು ಮುರುಮ್ ವ್ಯವಸ್ಥೆ ಮಾಡ್ತಾ ಇದ್ವಿ. ಆ ಮುರುಮೆ ಹಾಕಿರೋ ಮುಖಂದ್ರೆ ಏನಾಗ್ತದೆ, ಮಳೆ ಜಾಸ್ತಿ ಇರ್ಬೇಕು, ನೆಂದು ಕಸ ಇಳಿಲೇಕತ್ತು. ಅದಕ್ಕೆ ಮುಂದಿನ ಒಂದು ದಿನಗಳಿಂದ ಅದು ವ್ಯವಸ್ಥೆ ಬದಲಾವಣೆ ಆಗ್ತಕ್ಕಂಥ ವ್ಯವಸ್ಥೆ ಮಾಡೋದು. ಊರಿನ ಆಟದ ಮೈದಾನ ಇಲ್ರಿ, ಮಕ್ಕಳು ಶಾಲೆ ಭಾಳ ಆಡ್ತಾರೆ. ನಮ್ಮ ಮನೆ ಬಂದು ಸೇರ್ಕತ್ತಾವ ಸರ್, ಮಕ್ಳಿಗೆ ಬಿಡಿ ಕಬ್ಬ ಅದು ಮಾಡ್ರಿ ಮೊದಲು. ಅಲ್ಲಿ ಶಾಲೆಗೆ ಆಡ್ತಾರೆ ಮಕ್ಕಳು ಭಾಳ. ಊರ ನಮ್ಮ ಮನೆಗೆ ಬರ್ಲಿಕ್ಕತ್ತಾರ ಭಾಳ. ಮಕ್ಳಿಗೆ ಮೈದಾನ ಇಲ್ರಿ ಆಡಲ್ಲ. ಅದು ಮಾಡ್ತಾರೆ. ಲಕ್ಷ್ಮಣ ಅವರಿಂದ ಶಾಂತಹಳ್ಳಿ ಅವರಿಗೆ ನಮ್ಮ ಅದೇ ರಸ್ತೆಯಲ್ಲೇ ಐತಿ. ಆಡೋದು ಸರ್ಕಾರಿ ಪ್ರಾಥಮಿಕ ಶಾಲೆ ಶೌಚಾಲಯ ಐತಿ. ಈ ಶೌಚಾಲಯ ಇದ್ದಿರ್ತಕ್ಕಂಥ ಶಾಲೆಯಲ್ಲಿ ಕಂಪಲ್ಸರಿ ಐತಿ. ಶಾಲೆಯಲ್ಲಿ ನಮ್ಮ ಮಕ್ಕಳು ಶೌಚಾಲಯ 100% ಬಳಸಿದ್ರಂದ್ರೆ ಮುಂದಿನ ಒಂದು 10 ವರ್ಷ ಆದ್ಮೇಲೆ ನಮ್ಮ ಮಕ್ಕಳು ಎಲ್ಲ ಶೌಚಾಲಯ ಬಳಸ್ತಿರ್ತಾರೆ. ಅಂದ್ರೆ ನಮ್ಮ ಗ್ರಾಮ ಸುತ್ತಮುತ್ತ ವಾತಾವರಣ ಸ್ವಚ್ಛ ಇರ್ಲಕ್ಕೆ ಸಾಧ್ಯ ಆಗ್ತದೆ. ನಾವು ಯಾರು ಈಗ ನಾವು ದೊಡ್ಡವರು ಶೌಚಾಲಯ ಬಳಸ್ತಾರೆ, ನಮ್ಗೆ ದಡ್ಡ ಬಿದ್ದದ. ನಾವು ಬೈಲಿಗೆ ಓದ್ತೀವಿ, ಹೊರಗೆ ಓದ್ತೀವಿ, ಹೊರಗಡೆ ಓದ್ತೀವಿ. ಬಟ್ ನಮ್ಮ ಮಕ್ಕಳಿಗೆ ಅದನ್ನೇ ಕಲಿಸ್ಬಾರ್ದು. ಇವತ್ತು ಗ್ಯಾಸ್ ಬಂದ ಮೊದಲೆಲ್ಲ ಒಲಿಮೆ ಮಾಡ್ತೀವಿ ನಾವೆಲ್ಲ ಹೆಣ್ಮಕ್ಳು. ಇವತ್ತು ಗ್ಯಾಸ್ ಬಂದ್ರೆ ಎಲ್ಲರೂ ಗ್ಯಾಸ್ ಇದ್ರೆ ಮಾಡ್ತಾರೆ. ಈಗ ಕಟ್ಟಿಗೆ ತೊಗೊಂಡ್ರೆ ಹೊಲತ್ತವ್ರು ಯಾಕೆ ಇನ್ನೊಂದು 5 ರೂಪಾಯಿ ಹೆಚ್ಚಿಗೆ ಹೋಗಲಕ್ಕ ಮತ್ತು ಗ್ಯಾಸ್ ತರ್ತಾರೆ. ಯಾಕಂದ್ರೆ ನಾವು ಆ ಗ್ಯಾಸಿಗೆ ಆಡ ಬಿಟ್ಟಿದ್ದೇವೆ. ಗ್ಯಾಸ್ ಇಲ್ಲದೆ ನಮ್ಗೆ ಪರ್ಫೆಕ್ಟ್ ಅದೇ ಬೇಕೀಗ. ಅದಕ್ಕೆ ನಮ್ಮ ಮಕ್ಕಳಿಗೆ ನಾವು ಶೌಚಾಲಯ ಬಳಕೆ ಮಾಡೋಕ್ಕೆ ನಾವು ವ್ಯವಸ್ಥೆ ಮಾಡಿಕೊಟ್ಟೇವೆ ಅಂದ್ರೆ ಮುಂದಿನ ದಿನ ಅವರು ಚೆನ್ನಾಗತ್ತೆ, ನಮ್ಮ ಸ್ವಚ್ಛತೆ ಇರ್ಲಿಕ್ಕೆ ನಮ್ಮ ಗ್ರಾಮ ಸ್ವಚ್ಛತೆ ಇರ್ತದೆ. ಅದ್ರ ಬಗ್ಗೆ ನಿರ್ಮಾಣ ಒಳ್ಳೆಯಿರ್ತದೆ, ವಾತಾವರಣ ಚೆನ್ನಾಗಿರೋಕ್ಕೆ ಸಾಧ್ಯ ಆಗ್ತದೆ. ಅದ್ರ ಶೌಚಾಲಯ ಬಳಕೆ ನಮ್ಮ ಮಕ್ಕಳಿಗೆ ಏನದ ಅದನ್ನು ನೀವು ಅವಕಾಶ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಇನ್ನೊಂದ್ರ ಜೊತೆಗೆ ನಮ್ಮ ಶಾಲೆಯಲ್ಲಿದ್ದ ಮಕ್ಕಳಿಗೆ ಎಲ್ಲರಿಗೂ ಪರಿಪೂರ್ಣ ಇರತಕ್ಕಂಥ ಶಾಲೆಗೆ ಹೇಳ್ತಾ ಇದ್ದೀವಿ. ನಮ್ಮ ಪಾಲಕರು ಶಾಲೆಗೆ ಹೋಗ್ತಾ ಇಲ್ಲ. ನಮ್ಮ ಪಾಲಕರು ಶಾಲೆಗೆ ಹೋಗೋದೇ ಇದ್ದ ಕಾರಣ ಶಾಲೆಯಲ್ಲಿ ಯಾವುದೇ ವ್ಯವಸ್ಥೆಯಿಂದ ಮಕ್ಕಳು ಎಷ್ಟು ಮಟ್ಟಿಗೆ ವಿದ್ಯಾರ್ಥಿ ಮಾಡ್ತಾರೆ, ಯಾವ ಮಕ್ಕಳು ಎಷ್ಟು ಕಲಿತಾರೆ, ನಮ್ಮ ಮಕ್ಕಳು ಯಾಕೆ ಕಲಿತಾಯಿಲ್ಲ, ಓದಕ್ಕೆ ಯಾಕೆ ಬರ್ತಾ ಇಲ್ಲ, ಅದನ್ನು ಕೇಳ್ತಕ್ಕಂಥ ನಮ್ಮ ಪಾಲಕರು ವ್ಯವಸ್ಥೆ ಮಾಡ್ತಾ ಇಲ್ಲ. ಅದ್ರ ಬಗ್ಗೆ ಎಲ್ಲ ಪಾಲಕರಾದರೂ ಅದ್ರ ಬಗ್ಗೆ ಸ್ವಲ್ಪ ಗಮನ ಇಲ್ಲ. ಯಾಕಂದ್ರೆ ಎಲ್ಲ ನಾಳೆ ಒಂದು ಸ್ಕೂಲಿಗೆ ಬರೋರ್ತೀನಿ. ಅದಕ್ಕೆ ತಾವು ಎಲ್ಲರೂ ಯಾರಿದ್ದು ನಮ್ಮ ಮಕ್ಕಳಿಗೆ ಹೇಳ್ತೀವಿ. ಅವಾಗ ಬಂದರೆ ಅದ್ರ ಶಾಲೆ ಬಗ್ಗೆ ಚರ್ಚೆ ಮಾಡೋಣ. ಜೊತೆ ಬಸೀರ್ ಶೇಖ್ ಮನೆಯಿಂದ ಮಲ್ಲಿಕಾರ್ಜುನ ಪಾಟೀಲ್ ಮನೆಗೆ CC ರಸ್ತೆ ಐತಿ. ವೀರೇಂದ್ರ ಪಾಟೀಲ್ ಮನೆಯಿಂದ ಚಾಮರಾಜ ಪಟೇಲ್ ಮನೆಯವರೆಗೆ CC ಚರಂಡಿ ಐತಿ. ವಿಶ್ವನಾಥ ಪಾಟೀಲ್ ಅವರಿಂದ ಬಾಬು ಶಂಕರ್ ಹೊಲದವರೆಗೆ ನಮ್ಮ ರಸ್ತೆ ಐತಿ. ಹಳೆ ಗ್ರಾಮದ ಹತ್ತಿರ ಕೆರೆ ಹತ್ತಿರ ಮುಂದೆ ಕೆರೆ ಉಳತಕ್ಕಂಥದ್ದು ನೋಡಿರ್ತಕ್ಕಂಥ ಇಷ್ಟು ಗ್ರಾಮದ ಆಗಿರ್ತಕ್ಕಂಥ ಎಲ್ಲ ಶಾಲೆಯಲ್ಲಿ ಹೆಚ್ಚಿನ ಮಾಡಿದ್ದಾರೆ. ಹೆಚ್ಚಿನ ಶಾಲೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅದಕ್ಕೆ ಶಾಲೆಯಲ್ಲಿ ಆಗಿರ್ತಕ್ಕಂಥ ಕೆಲಸವನ್ನು ಪರಿಪೂರ್ಣ ಮಾಡಿದ್ರೆ ಪರವಾಗಿಲ್ಲ. ಈ ಉಳಿದಿರ್ತಕ್ಕಂಥ ಎಲ್ಲ ಬೇರೆ ಬೇರೆ ಸಣ್ಣ ಪುಟ್ಟ CC ರಸ್ತೆ ಇತ್ತು, ಚರಂಡಿ ವ್ಯವಸ್ಥೆ ಇತ್ತು. ಇದು ನಿಮ್ಮ ಮ್ಯಾಂಡೇಜ್ ಕ್ರಿಯೇಟಿವ್ ಚೆನ್ನಾಗೈತೆ ಅಂದ್ರೆ ಅವಾಗ ಮತ್ತೊಮ್ಮೆ ಬೇರೆ ಬೇರೆ ವರ್ಕ್ ಮಾಡ್ಲಿಕ್ಕೆ ಹೆಚ್ಚಿನ ಒಂದು ಒತ್ತಡ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ತಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಖರ್ಚಾಗಿರ್ತಕ್ಕಂಥ ಲೇಬರ್ಗಾಗಿ 96 ಲಕ್ಷ ರೂಪಾಯಿ ಆಗಿರುತ್ತೆ. ಇಡೀ ಗ್ರಾಮದ ವ್ಯಾಪ್ತಿಗೆ 96 ಲಕ್ಷ ಆಗಿರ್ತಕ್ಕಂಥ ಮಟ್ಟಕ್ಕೆ ಸಂಬಂಧಪಟ್ಟು 62 ಲಕ್ಷ ಆಯಿತು.
ಅದಕ್ಕೆ ತಮ್ಮ ಗ್ರಾಮದಲ್ಲಿ ತಮ್ಮ ಹಳ್ಳಿಯಲ್ಲಿ ಹೆಚ್ಚಿನ ಒಂದು ವರ್ಕ್ ಆಗಿರ್ತಕ್ಕಂಥವ್ರು ಮುಂದಿನ ಒಂದು ದಿನಗಳಲ್ಲಿ, ಯಾಕಂದ್ರೆ ಈ ಮೇಲ್ದರ್ಜೆ ಪ್ರದೇಶದಲ್ಲಿ ಇದ್ದಿರ್ತಕ್ಕಂಥ ಗ್ರಾಮದ ಒಳ್ಳೆ ವಾತಾವರಣ ಇದ್ದಿರ್ತಕ್ಕಂಥ ವಾತಾವರಣ ಇನ್ನೂ ಚೆನ್ನಾಗಿರ್ಬೇಕಂದ್ರೆ ನಮ್ಮ ಸರ್ಕಾರಿ ವ್ಯವಸ್ಥೆ ಇದ್ದಿರ್ತಕ್ಕಂಥ ಕೆಲಸಗಳು ಇನ್ನೂ ಹೆಚ್ಚಿನ ಒಂದು ರೀತಿಯಿಂದ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆ ಮಾಡ್ಕೋಬೇಕು. ಅದಕ್ಕೆ ಮುಂದಿನ ಒಂದು ದಿನ ಯಾರು ನಾವು ವೈಯಕ್ತಿಕವಾಗಿ ಹೊಲ ಹೊಂದಿರ್ತೀವಿ, ಆ ಹೊಲ ಹೊಂದಿರ್ತಕ್ಕಂಥ ನಾವೆಲ್ಲ ಯಾವ ಇಲಾಖೆಯಿಂದ ಏನೇನು ಫೆಸಿಲಿಟಿ ಸಿಗ್ತೋ ಫೆಸಿಲಿಟಿ ಪಡ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಳ್ಳೋದು. ನಾವು ಬೇರೆ ಭಾಗಕ್ಕೆ ಮತ್ತು ನಮ್ಮ ಭಾಗಕ್ಕೆ ಕಂಪೇರಿಟಿವ್ ಮಾಡಿದಾಗ ನಮ್ಮ ಭಾಗದಲ್ಲಿ ಉದ್ಯೋಗ ಖಾತ್ರಿ ಎಕ್ಸ್ಪೆಂಡಿಚರ್ ಕಡಿಮೆ ಆಗೋದ್ರಿಂದ ಫೆಸಿಲಿಟಿ ಕಡಿಮೆ ತೋರ್ತಾ ಇದ್ದೀವಿ. ನಾವು ಬೇರೆ ಕೊಡಗು ಮತ್ತು ಚಿಕ್ಕಮಗಳೂರು ಬೇರೆ ಕಡೆ ಹೋದಾಗ ಅವ್ರಿಗೆ ಹೊಲ ಉಳುಮೆ ಮಾಡೋಕ್ಕೆ ಹೊಲ ತೆಂಗಿನ ಗಿಡ ಹಚ್ಚಿದ್ದು, ಅಡಿಕೆ ಗಿಡ ಹಚ್ಚಿರ್ತಕ್ಕಂಥ ಬೇರೆ ಬೇರೆ ಇಲಾಖೆಯಲ್ಲಿ ತೋರ್ತಾ ಇದ್ದಾರೆ. ಅದಕ್ಕೆ ಅವ್ರು ಹೆಚ್ಚಿನ ಒಂದು ಲಾಸ್ನಾಗಿಲ್ಲ. ನಾವು ವೈಯಕ್ತಿಕವಾಗಿ ಸ್ವಂತ ಕೆಲಸ ಮಾಡ್ತಾ ಇದ್ವಿ, ಸ್ವಂತ ಕೆಲಸ ಮಾಡ್ತಾ ಇದ್ವಿ, ಸ್ವಂತ ನಾವೆಲ್ಲ ದುಡಿಮೆಯಲ್ಲಿ ಕೆಲಸ ಮಾಡ್ತಕ್ಕಂಥ. ಅದಕ್ಕೆ ನಾವು ಅವ್ರಿಗಿಂತ ನಾವು ಹೆಚ್ಚಿನ ಒಂದು ರೀತಿಯಲ್ಲಿ ಸಾಹುಕಾರ ಆಗಿರ್ಬೇಕು. ಯಾಕೆ ನಮಗೆ ಉಳಿಕೆ ಮಾಡ್ತಕ್ಕಂಥ ಭೂಮಿ ಭಾಳಷ್ಟು ಜಾಸ್ತಿ ಇದೆ. ಅದರ ಜೊತೆಗೆ ನಮ್ಮ ಹೊಲದಲ್ಲಿ ಬದುವಿನಲ್ಲಿ ಎಂಥ ಗಿಡಗಳು ಇರಬೇಕಪ್ಪ ಅಂದ್ರೆ ಆರ್ಥಿಕವಾಗಿ ಬೆಳವಣಿಗೆ ಆಗ್ತಕ್ಕಂಥಿರ್ಬೇಕು, ಆರ್ಥಿಕವಾಗಿ ಮುಂದಬೇಕು. ಈಗ ಒಂದು ಮಾಗಣಿ ಗಿಡ ಆಗಿರ್ಬೋದು, ಹೆಬ್ಬೆಣ್ಣೆ ಗಿಡ ಆಗಿರ್ಬೋದು, ಸಾಗುವಾನಿ ಗಿಡ ಆಗಿರ್ಬೋದು, ಶ್ರೀಗಂಧ ಗಿಡ ಆಗಿರ್ಬೋದು, ಒಂದು 10 ಗಿಡಗಳ ಒಂದು 10 ಸಾವಿರಕ್ಕೆ ಮಾತ್ರ 1 ಲಕ್ಷ ಬರ್ತಕ್ಕಂಥ ವ್ಯವಸ್ಥೆ ಇರಬೇಕು. ಬೇರೆ ಡಿಸ್ಟಿಕ್ನ ಮಾಡ್ತಾರೆ, ಬೇರೆ ಆ ಭಾಗಕ್ಕೆ ಮಾಡ್ತಾರೆ, ಅವರು ನಿದ್ದೆ ಮಾಡ್ತಾ ಇದ್ದಾರೆ. ನಮ್ಮ ಹೊಲದಾಗಲ್ಲಿ ಯಾವ ಗಿಡಗಳು ಇರ್ತಪ್ಪ, ಸರ್ಕಾರ ಜಾಲಿಯರಿ ಗಿಡ ಇರ್ತದೆ, ಇನ್ನೊಂದು ಹುತ್ತುಗುಬ್ಬಿ ಗಿಡ ಇರ್ತದೆ. ಈ ಗಿಡದಿಂದ ಏನಾಗ್ತದೆ, ನಮ್ಮ ಹೊಲಗಳು ಸುತ್ತಮುತ್ತ ಎಲ್ಲೋ ಕೈ ಜಾಲಿ ಗಿಡ ಇರ್ತದೆ, ಸುತ್ತಮುತ್ತ ನಾಳೆ ಬಿದ್ದರೆ ಬೆಳೀತಾ ಇಲ್ಲ, ಹಾಳಾಗ್ಲಾಗ್ತದೆ. ಅಂಥ ಗಿಡಗಳನ್ನು ಬೆಳೆಸ್ತಾರೆ. ನಮ್ಮ ಆರ್ಥಿಕವಾಗಿ ನಾವು ಬದಲಾವಣೆಯಲ್ಲಿ ನೈಸರ್ಗಿಕವಾಗಿ ಗಿಡಗಳು ಚೆನ್ನಾಗಿ ಫ್ರೀ ಆಗಿ ಕೊಡ್ತಾ ಇದ್ರು. ಬೇರೆ ಬೇರೆ ಎಲ್ಲ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಹತ್ಕೊಂಡಿದ್ದಾರೆ. ಈಗ ಹೋದ ವರ್ಷ ಹಿಡಿದು ಅವ್ರು ಒಂದು ಈಗ 7 ರೂಪಾಯಿನ ತೋರ್ತಾ ಇದ್ದಾರೆ. ನೀನು ಫಾರೆಸ್ಟ್ ಆಫೀಸಲ್ಲಿ ಹೋಗಿ ಭೇಟಿಯಾಗಿ ಬಂದಿದ್ದೀವಿ. ಅವ್ರು ಒಂದು ಗಿಡಕ್ಕೆ 7 ರೂಪಾಯಿ ತೋರ್ತಾರೆ. ಯಾಕೆ ಇದು ಚಾರ್ಜ್ ಮಾಡಿದ್ರು ಅಂತ ಕೇಳಿದಾಗ ಅವ್ರದ್ದು ನಾವು ಫ್ರೀಯಾಗಿ ಗಿಡಗಳು ಕೊಟ್ಟ ಮೇಲೆ ಗಿಡಗಳು ಯಾರು ಬೇಸಿಗೆ ಕಾಲದಲ್ಲಿ ನೀರು ಹಾಕ್ತಾಯಿಲ್ಲ, ಪಾಲನೆ ಪೋಷಣೆ ಮಾಡ್ತಾಯಿಲ್ಲ. ಯಾಕೆ ಮಾಡ್ತಕ್ಕಂಥ ಅವ್ರು ದುಡ್ಡು ಪಟ್ಟೆ ತರಂಗೆಲ್ಲ ಫ್ರೀಯಾಗಿದ್ದಿತ್ತು. ಅದ್ರ ಬಗ್ಗೆ ಅವರಿಗೆ ಅಭಿಮಾನ ಇರಂಗಿಲ್ಲ. ಸರ್ಕಾರ ಕೊಟ್ಟದ್ದು ಸರ್ಕಾರದ ಮುಳುಗೋದ್ರೆ ಅಷ್ಟೇ ಇದ್ದಿಲ್ಲ. ನಾವು ಒಂದು 5 ರೂಪಾಯಿ ಖರ್ಚು ಮಾಡಿದೆ ಅಂದ್ರೆ ಸ್ವಂತ ಖರ್ಚು ಮಾಡಿರ್ತಕ್ಕಂಥದ್ದು ಅದು ಒಂದು ಲಾಸ್ ಆಗಿತ್ತು. ಎಲ್ಲೂ ಬಿಡಲ್ಲ ಏನು ಮಾಡೋದು, ಅವ್ರು ಈ ಸಲ ಚಾರ್ಜ್ ಮಾಡಿಬಿಟ್ಟಿದ್ದಾರೆ 7 ರೂಪಾಯಿ. ಅದಕ್ಕೆ ಬೇರೆ ಬೇರೆ ಏನು ಗಿಡ ಇದ್ದಿರ್ತಕ್ಕಂಥ ಬೇರೆ ಗಿಡ ಬೇರೆ ಬೇರೆ ತೋಟಗಾರಿಕೆ ಸಂಬಂಧಪಟ್ಟದ್ದು ಕೃಷಿ ಇಲಾಖೆ ಇದೆಲ್ಲ, ಅದು ನಮ್ಮ ಅರಣ್ಯ ಇಲಾಖೆಯಲ್ಲಿ 2 ನರ್ಸರಿ ಆಯಿತು. ಒಂದು ಬಬಲೇಶ್ವರ ಆಯಿತು, ಒಂದು ನಿಮ್ಮ ಕೊರಳಿ ತಾಂಡದ ಇದು ಡ್ಯಾಮಿನ ಹತ್ರನೇ ನಮ್ಮ ಆಳದಾಗಿರೋದು 2 ನರ್ಸರಿ ಇವ. ಅದಕ್ಕೆ ನಿಮ್ಮ ರೈತರಿಗೆ ಬೇಕಾಗಿತ್ತು ಅಂತ ಸಂದರ್ಭ ಯಾವ ಗಿಡಗಳು ಬೇಕಾಗಿರ್ತದೆ ಒಂದು ಪಾಣಿ ಕೊಡ್ರಿ, ಅದ್ರ ಸಂಬಂಧದ ದಾಖಲಾತಿ ಕೊಡ್ರಿ. ಅವ್ರು ನಿಮ್ಗೆ ಎಷ್ಟು ಎಕರೆಗೆ ಎಷ್ಟು ಗಿಡಗಳು ಬೇಕಂದ್ರೆ ಆ ಗಿಡಗಳು ಕೊಡ್ತಾರೆ. ಆ ಗಿಡ ತಂದ್ರೆ ನಾವು ಹಚ್ಚೋಣ. ಯಾಕೆ ನಮ್ಮ ಬೆಲೆಗೆ ನಾವು ಹೊಲದಾಗ ತಿರ್ಗಾಡ್ತಾ ಮಾಡ್ದಾಗ ನೋಡ್ತೀವಿ. ಯಾಕೆ ನಮ್ಗೆ ಬೆಲೆ ಬೆಳೆತಕ್ಕಂಥ ಗಿಡನೇ ಕಾಣಂಗಿಲ್ಲ ನಮ್ಗೆ. ನೀವು ನೋಡ್ರಿ, ನೀವೆಲ್ಲ ಬೆಂಗಳೂರು ಹೋಗಿರ್ತೀರಿ, ಮೈಸೂರು ಹೋಗಿರ್ತೀರಿ, ಬೇರೆ ಕಡೆ ಹಾಸನ ಹೋಗಿರ್ತೀರ ಕಡೆ ಎಲ್ಲ ಎಲ್ಲಿ ನೋಡಿದ್ರೆ ಅವ್ರು ಬೆಲೆ ಬಾಳೋ ಗಿಡಗಳು. ನೀವು ಹಾಸನಕ್ಕೆ ಹೋಗೋದು ನೋಡಿ, ಎಲ್ಲಿವರೆಗೆ ನೋಡ್ತಾರೆ ಅಲ್ಲೇ ಗಿಡ, ಒರೇ ತೆಂಗಿನ ಗಿಡನೇ, ಬೇರೆ ಗಿಡನೇ ಕಾಣಂಗಿಲ್ಲ. ಬರೀ ರಕ್ತದ ಗಿಡನೇ ಅವ್ರ ಬೆಲೆ, ಪೂರ ತೆಂಗಿನ. ಅವ್ರು ಹೇಗಿದ್ರೆ ಆರ್ಥಿಕವಾಗಿ ಅವ್ರು ಬಲಿಷ್ಠನಾಗಿದ್ದಾರೆ, ನೈಸರ್ಗಿಕವಾಗಿ ಗಿಡಗಳನ್ನ ಇದ್ದಾರೆ, ಪರಿಸರವಾಗಿ ಇಂಪ್ರೂವ್ಮೆಂಟ್ ಆಗಿದ್ದಾರೆ. ಅದಕ್ಕೆ ನಮ್ಮ ಬೆಲೆಗೆ ನಾವು ಬದಲಾವಣೆ ಆಗಿರ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಂಡು ಅದಕ್ಕೆ ನಾವು ರೈತರಾಗಿರ್ತಕ್ಕಂಥ ಆಫೀಸಲ್ಲಿ ಅವ್ರು ಸ್ವಲ್ಪ ತ್ರಾಸ ಆಗ್ತಿರ್ಬೇಕು. ಈಗೆಲ್ಲ ನೀವು ಫೆಸಿಲಿಟಿ ಮಾಡಿಕೊಟ್ರೆ ಎಲ್ಲ ಆನ್ಲೈನ್ ಮಾಡಿದ್ದಾರೆ, ಎಲ್ಲ ಅವ್ರನ್ನೂ ಬೇನಾತ್ರಿ ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆಗೆ ಬಂದಿದ್ದಾರೆ. ಅದಕ್ಕೆ ಯಾರು ಇಂಟ್ರೆಸ್ಟೆಡ್ ಇದ್ದಿರ್ತಾರೆ, ಯಾರು ಹೊಲ ಇದ್ದಿರ್ತಾರೆ, ಚೇಂಜಸ್ ಆಗೋಣ ಸ್ವಲ್ಪ ಆಗೋಣ. ಇದು ಉದ್ಯೋಗ ಖಾತ್ರಿ ಬಂದು ಎಷ್ಟು ದಿವಸ ಆಯ್ತು ಎಲ್ಲ ಬದಲಾವಣೆ ಆಗಿಲ್ಲ. 2009 ಗಿಡ ಹಚ್ಚಿದ್ರು, ಕೊಡೋ ಗಿಡ ಹಚ್ಚಿದ್ರೆ 10 ವರ್ಷದ ಮನೋಹರ ಭಾಗದಲ್ಲಿ ಗಿಡಗಳು ಇದ್ಬೇಕಿತ್ತು. ಅದು ಹಿಂದೆ ಆಗಿಲ್ಲ, ಬೇರೆ ಬೇರೆ ವ್ಯವಸ್ಥೆಯಲ್ಲಿ ಹೋಗೋದಿದೆಯಲ್ಲ, ಅದಕ್ಕೆ ಆಗದೇ ಇದ್ದಿರ್ತಕ್ಕಂಥದ್ದು. ಈಗ ಅದನ್ನು ಎಚ್ಚೋಣ. ನಮಗೊಂದು 2 ಎಕರೆ 3 ಎಕರೆ ತೋಟಗಾರಿಕೆ ಮಾಡ್ತಾರೆ, ಎಷ್ಟೊಂದು ಹೊಲದಾಗಿದ್ದರು. ಆ ತೋಟಗಾರಿಕೆ ಇದ್ದರು ಬೇರೆ ಬೆಲೆ ಬಾಳ್ತಕ್ಕಂಥ ವ್ಯವಸ್ಥೆ ಮಾಡೋಣ. ಅಂದಾಗ ಮಾತ್ರ ಉದ್ಯೋಗ ಖಾತ್ರಿ ಸಫಲ ಆಗೋದಕ್ಕೆ ಸಾಧ್ಯ ಇರ್ತಾರೆ. ಉದ್ಯೋಗ ಖಾತ್ರಿ ಅನ್ನೋದು ನಿಮ್ಮ ರೈತರಿಗಾಗಿ, ಗ್ರಾಮಕ್ಕಾಗಿ, ಗ್ರಾಮ ಪಂಚಾಯತಿಗಾಗಿ, ನಮ್ಮ ಜನರ ಸೌಲಭ್ಯ ಪಡೆಯುವುದಕ್ಕೋಸ್ಕರ ಇದ್ದಿರ್ತಕ್ಕಂಥದ್ದು. ಅದನ್ನು ನಾವು ಯಾವ ರೀತಿ ನಾವು ಸೌಲಭ್ಯ ಕೊಡ್ಬೇಕೀವಿ, ಅವಾಗ ನಾವು ಬದಲಾವಣೆ ಆಗ್ತದೆ, ನಮ್ಮ ಗ್ರಾಮದ ಬದಲಾವಣೆ ಆಗ್ತದೆ, ನಮ್ಮ ಪಂಚಾಯತಿ ಬದಲಾವಣೆ ಆಗ್ತದೆ. ಅವಾಗ ಬದಲಾವಣೆಗೆ ಸಾಧ್ಯ ಆಗಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ತಾವೆಲ್ಲರೂ ಹೆಚ್ಚಿನ ಒಂದು ಕೆಲಸ ಮಾಡ್ತಕ್ಕಂಥದ್ದು. ಅದಕ್ಕೆ ಹೆಚ್ಚಿನ ಒಂದು ಗಮನ ಹರಿಸಿ ಸರ್ಕಾರದಿಂದ ಬರ್ತಕ್ಕಂಥ ಹೆಚ್ಚಿನ ಒಂದು ಫೆಸಿಲಿಟಿ ಸರ್ಕಾರ ರೈತರಿಗೆ ಕೊಡ್ತಕ್ಕಂಥದ್ದು, ಗ್ರಾಮರಿಗೆ ಕೊಡ್ತದೆ. ಯಾವುದೇ ಯೋಜನೆ ಅದ ಅದು ಉದ್ಯೋಗ ಖಾತ್ರಿ ಒಂದೇ ಅದ. ಇದಕ್ಕೆ ಬೇರೆ ಬೇರೆ ಸ್ಕೀಮ್ ಜಾಸ್ತಿ ಯಾವುದೇ
ಹೌದಿಲ್ಲ ಫ್ರೀ ಆಗಿದ್ದಿರ್ತಕ್ಕಂಥ ನಾವು ಒಂದು 50,000 ಲೋನ್ ತಗೋಬೇಕಾದ್ರೆ ಬ್ಯಾಂಕಿಗೆ ಎಷ್ಟೋ ಓಡಾಡ್ತೀವಿ. ಬಟ್ ನಮ್ಮಲ್ಲಿ ನಿಮ್ದು ಪಾಣಿ ಮತ್ತು ನಿಮ್ಮ ಜಾಬ್ ಕಾರ್ಡ್ ಕೊಟ್ಟಿದ್ರೆ ಒಂದು ವರ್ಕ್ ನಿಮ್ಗೆ ಎಕ್ಸಾಂಪಲ್ ಆಗಿರ್ತದೆ, ನೀವು ವರ್ಕ್ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಂದ್ರೆ ಈ ಫೆಸಿಲಿಟಿಯನ್ನು ಒಳ್ಳೆಯ ರೀತಿಯ ಅವಕಾಶ ಪಡ್ಕೊಂಡಾಗ ಮಾತ್ರ ನಾವು ಅದು ಸದುಪಯೋಗ ಆಗ್ತದೆ, ನಾವು ವೈಯಕ್ತಿಕವಾಗಿ ನಾವು ಬದಲಾವಣೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಂತ ತಮ್ಮೆಲ್ಲರಿಗೂ ಧನ್ಯವಾದಗಳು. ಇವತ್ತಿನ ಗ್ರಾಮ ಸಭೆಯಲ್ಲಿ 2024 ಮತ್ತು 25ನೇ ಸಾಲಿನ ಸಾಮಾಜಿಕ ಲೆಕ್ಕ ಪರಿಶೋಧನೆ ವರದಿಯನ್ನು ಮಂಡನೆ ಮಾಡಿರ್ತಕ್ಕಂಥ ಸರ್ ಅವರಿಗೆ ಅಭಿನಂದನೆಗಳು. ಇವತ್ತಿನ ಸಭೆಯನ್ನು ಈ ಒಂದೇ ವಿಷಯ ಕುರಿತಾಗಿ ನಾವು ಆಯೋಜನೆ ಮಾಡಿರ್ತೀವಿ ಮತ್ತು ಸಭೆಯಲ್ಲಿ ಯಾವುದೇ ವಿಷಯ ಕೂಡ ಇಲ್ಲ. ಮಹಾತ್ಮ ಗಾಂಧಿ ನರೇಗಾ ರಾಷ್ಟ್ರೀಯ ಯೋಜನೆ ಕುರಿತು ಆಗಿರ್ತಕ್ಕಂಥ ಒಂದು 2024-25ನೇ ಸಾಲಿನ ಖರ್ಚು ವೆಚ್ಚದ ವರದಿಯನ್ನು ಓದಬೇಕಾಗಿರ್ತದೆ. ಮತ್ತು ಹುಲ್ಲಳ್ಳಿ ಗ್ರಾಮದಲ್ಲಿ ಈಗಾಗಲೇ ದನದ ಕೊಟ್ಟಿಗೆಯನ್ನು ಮಾಡಿರ್ತಕ್ಕಂಥವ್ರು ಬಿಲ್ ಬಂದಿರೋದು. ಆ ಒಂದು ಬಿಲ್ ಸಮಸ್ಯೆ ಏನಾಗಿರ್ತಂದ್ರೆ ನಾವು ಮೊದಲೆಲ್ಲ ಕಾಂಟ್ಯಾಕ್ಟ್ ಬೇಸಲ್ಲಿ ಬಿಲ್ ಮಾಡಿದೆವು. ಹಾಗಾಗಿ ಅದು ಸರ್ಕಾರದಿಂದ ಆದೇಶ ಏನು ಬಂತಂದ್ರೆ ಡೈರೆಕ್ಟ್ ಮೆಟಲ್ ಬಿಲ್ಲನ್ನು ಕೂಡ ಲೇಬರಿಗೆ ಹಾಕಿಬಿಡ್ರಿ ಅಂತ ಬಂದು, ಹಾಗಾಗಿ ನಾವು ಬಿಲ್ ಆಲ್ರೆಡಿ ಮಾಡಿಟ್ಟಿದ್ದೆವು. ಬಿಲ್ ಅದು ಡಿಲಿಟಿಗೆ ಅವಕಾಶ ಇರಲಿಲ್ಲ. ಅದು ಸ್ಟೇಟ್ ಲಾಗಿಂದ ಅವಕಾಶ ಇಲ್ಲ, ಸೆಂಟ್ರಲ್ ಲಾಗಿಂದ ಅವಕಾಶ ಇಲ್ಲ. ಈಗ ಅದು ಬಿಲ್ ಡಿಲೀಟ್ ಮಾಡಿಸಿದ್ದಾರೆ. ಕಾಂಟ್ಯಾಕ್ಟ್ ಬೇಸಲ್ಲಿ ನಾವೇನು ಬಿಲ್ ಮಾಡಿಟ್ಟಿದ್ದೆವು ಅದು ಡಿಲೀಟ್ ಮಾಡಿದ್ದಾರೆ. ಈಗ ಮತ್ತೆ ನಾವು ನಿಮಗೆ ಡಿಲೀಟ್ ಮಾಡ್ತೀವಿ. ಲೇಬರ್ದಾಗ ನಿಮ್ಗೆ ಡೈರೆಕ್ಟ್ ಅಮೌಂಟ್ ಬರ್ಲತ್ತದ, ಹಾಗೆ ಮೆಟಲ್ ಕೂಡ ನಿಮ್ಮ ಅಕೌಂಟ್ ಡೈರೆಕ್ಟ್ ನಿಮ್ಮ ಜಾಬ್ ಕಾರ್ಡ್ಗೆ ಬಂದ್ಬಿಟ್ಟು ಈಗ ಅದು ಬಿಲ್ ಈಗ 2-3 ದಿನ ಬಿಲ್ ಮಾಡ್ತೇವೆ. ಮೆಟಲ್ ಪೇಮೆಂಟ್ ಒಂದು 15 ಒಂದು ತಿಂಗಳ ಬರ್ತದೆ. ಬಂದ ಸೀದಾ